ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ KSOU ಅಂದರೆ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಆ್ಯಪ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತು ಯಾವ ರೀತಿ ಓಪನ್ ಮಾಡಿದೆ ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ MA ಹಿಸ್ಟ್ರಿಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಆ ವಿಡಿಯೋನ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು. ಇಲ್ಲಿ ಕೇಳ್ಕೊತೀನಿ. ಇಲ್ಲಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು KSOU ಅಕಾಡೆಮಿಕ್ ಆ್ಯಪ್ ಅಂತ ಇರುತ್ತೆ ಫ್ರೆಂಡ್ಸ್. ಇದನ್ನ ಯಾವ ರೀತಿ ಓಪನ್ ಮಾಡೋದು ಅಂತಂದರೆ, ನಾವು ಅಡ್ಮಿಷನ್ ಆಗಿದ ತಕ್ಷಣ ಅವರು ಹೇಳ್ತಾರೆ ಈ ರೀತಿ KSOU ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಡೌನ್ಲೋಡ್ ಮಾಡ್ಕೊಬೇಕಾಗತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಾವು ಅಡ್ಮಿಷನ್ಗೆ ಯಾವ ನಂಬರ್ನ ಕೊಟ್ಟಿರ್ತೀರಿ ಆ ನಂಬರ್ನ ಇಲ್ಲಿ ನಾವು ಹಾಕಬೇಕಾಗತ್ತೆ ಫ್ರೆಂಡ್ಸ್. ಅಂತಂದರೆ ಓಪನ್ ಆಗಬೇಕು ಅಂದರೆ ಆ ನಂಬರ್ನ ನಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಆ ನಂಬರ್ನ ಟೈಪ್ ಮಾಡಿದಾಗ ಏನಾಗುತ್ತೆ ಅಂತಂತಂದರೆ ಅಲ್ಲಿ ಒಂದು OTPನ ಅವರು ಸೆಂಡ್ ಮಾಡ್ತಾರೆ ನಮಗೆ. ಆ OTP ಹಾಕಿದ್ರೆ ಮಾತ್ರ ಈ ಆ್ಯಪು ಓಪನ್ ಆಗುತ್ತೆ. ನಾವು ಯಾವುದೇ ತಪ್ಪು ನಂಬರ್ ಹಾಕಿದ್ರು ಅಷ್ಟೇ, ತಪ್ಪು OTP ಹಾಕಿದ್ರು ಅಷ್ಟೇ, ಈ ಆ್ಯಪು ಓಪನ್ ಆಗೋದಿಲ್ಲ. ಆ ರೀತಿ ಇದನ್ನು ಸೆಕ್ಯೂರ್ ಮಾಡಿರ್ತಾರೆ. ಸೊ ನಾವು ಕರೆಕ್ಟಾಗಿರೋ ನಂಬರ್ OTP ಎರಡು ಹಾಕಿದಾಗ ಮಾತ್ರ ಇದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ಇನ್ಫಾರ್ಮೇಷನು ಇಲ್ಲಿ ಕೊಟ್ಟಿದ್ದಾರೆ. ಅಸೈನ್ಮೆಂಟ್ ಇರುತ್ತೆ, ಮತ್ತು ಆನ್ಲೈನಲ್ಲಿ ಬರುವಂಥ ಈ ಮೆಸೇಜ್ ಅಂದರೆ ಮೆಸೇಜಸ್ ಇರುತ್ತೆ, ಆಮೇಲೆ ಸ್ಟಡಿ ಲರ್ನಿಂಗ್ ಮೆಟೀರಿಯಲ್ಸ್ ಇರುತ್ತೆ, ಪ್ರತಿಯೊಂದು ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಈ ಅಸೈನ್ಮೆಂಟಲ್ಲಿ ನಾನು ನಿನ್ನೆ ಹಿಸ್ಟ್ರಿಯಲ್ಲಿ ತೋರಿಸಿದ 6 ಸಬ್ಜೆಕ್ಟ್ ಕೂಡ ಇಲ್ಲಿ ಇದೆ. ಹಿಸ್ಟ್ರಿ ಥಿಯರಿ ಆ್ಯಂಡ್ ಮೆಥಡ್ಸು, ಹಿಸ್ಟ್ರಿ ಆಫ್ ಮಿಡವಲ್ ಇಂಡಿಯಾ, ಹಿಸ್ಟ್ರಿ ಆಫ್ ಏಷಿಯಂಟ್ ಇಂಡಿಯಾ, ಆರ್ಟ್ ಆ್ಯಂಡ್ ಅಗ್ರಿಕಲ್ಚರ್ ಆಫ್ ಕರ್ನಾಟಕ ಅಪ್ ಟು 14th century, ಇನ್ಸ್ಟ್ರಕ್ಷನ್ ಟು ಆಕ್ರೋಲಜಿ ಅಂದರೆ ಪುರಾತತ್ವ ಶಾಸ್ತ್ರ ಇಲಾಖೆ. ಇಲ್ಲಿ ನಾನು ಆಲ್ರೆಡಿ ಹೇಳೋದಲ್ಲ ಫ್ರೆಂಡ್ಸ್, ಇಲ್ಲಿ ನಾನು ಸೈಕಾಲಜಿಸ್ಟ್ ಚೂಸ್ ಮಾಡಿದ್ದೀನಿ ಅಂತಂದರೆ 3 ಸಬ್ಜೆಕ್ಟು ಮೇನ್ ಇರುತ್ತೆ ಹಿಸ್ಟ್ರಿಯಲ್ಲಿ. 2 ಸಾಫ್ಟ್ ಕೋರ್ ಸಬ್ಜೆಕ್ಟ್ಸ್ ಇರುತ್ತೆ. ಸೊ ಅದರಲ್ಲಿ ಇನ್ನೊಂದು ಮತ್ತು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ ಇರುತ್ತೆ. ಅಂತಂದರೆ ನಾವು ಚೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ನಾನು ಸೈಕಾಲಜಿ ಚೂಸ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾವು ಅಸೈನ್ಮೆಂಟ್ ಅವರು ನಮಗೆ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಅಪ್ಲೋಡ್ ಮಾಡಿರ್ತಾರೆ. ಅದನ್ನ ನಾವು ಯಾವ ರೀತಿ ಓಪನ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಈ ರೀತಿ ಅವರು ನಮಗೊಂದು PDF ಇಲ್ಲಿ ಸೆಂಡ್ ಮಾಡಿರ್ತಾರೆ ಈ ಆ್ಯಪಲ್ಲಿ. ಸೊ ಅದನ್ನು ನಾವು ರೆಗ್ಯುಲರಾಗಿ ಚೆಕ್ ಮಾಡ್ತಾಯಿದ್ರೆ ಅವರು ಯಾವಾಗ ನಮಗೆ ಅಸೈನ್ಮೆಂಟ್ನ ಅಸೈನ್ ಮಾಡ್ತಾರೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಆವಾಗ ನಾವು ಅದಕ್ಕೆ ತಕ್ಕನಾಗಿರುವಂಥ ಅಸೈನ್ಮೆಂಟ್ನ ಬರೆದು ಇಲ್ಲೇ ನಾವು ಆನ್ಲೈನಲ್ಲೇ ನಾವು ಅಂದರೆ ಈ ಆ್ಯಪಲ್ಲೇ ನಾವು ಅದನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಫಸ್ಟೆಲ್ಲ ಅಂದರೆ ನಮ್ಮ ಸೀನಿಯರ್ಸ್ ಅಂದರೆ ಹಿಂದೆ ಓದಿರೋರೆಲ್ಲರೂ ಅಸೈನ್ಮೆಂಟ್ನ ಪೋಸ್ಟಲ್ಲಿ ಕಳಿಸೋದಾಗಲಿ ಅಥವಾ ಹಾರ್ಡ್ ಕಾಪಿನ ಕೊಡ್ತಾಯಿದ್ರು. ನಾವು ಇಲ್ಲಿ ಸಾಫ್ಟ್ ಕಾಪಿನ ಕೊಡಬೇಕಾಗುತ್ತೆ. ಅಂತಂದರೆ ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಪ್ರತಿಯೊಂದೂ. ಅಸೈನ್ಮೆಂಟ್ನ ಈ ರೀತಿಯೇ ಇರುತ್ತೆ. ಇವತ್ತು ಬೇರೆ ಉಳಿದೆಲ್ಲ ಸಬ್ಜೆಕ್ಟುಗಳದ್ದು ಅಸೈನ್ಮೆಂಟು ಇವತ್ತೇ ಅಸೈನ್ ಮಾಡಿದ್ದಾರೆ ಫ್ರೆಂಡ್ಸ್. ಸೈಕಾಲಜಿ ಮಾತ್ರ 1 ಮಂತ್ ಮುಂಚೆನೇ ಅವರು ಇದರಲ್ಲಿ ಅಸೈನ್ಮೆಂಟ್ನ ಅಸೈನ್ ಮಾಡಿದರು. ಬಟ್ ಇವತ್ತು ಮಿಕ್ಕಿರೋ ಎಲ್ಲ ಸಬ್ಜೆಕ್ಟಲ್ಲೂ ಹಿಸ್ಟ್ರಿದು ರಿಲೇಟೆಡ್ಡು ಏನು ಹೇಳ್ತಾ ಅಸೈನ್ಮೆಂಟ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇತಿಹಾಸ, ಸಿದ್ಧಾಂತ ಮತ್ತು ವಿಧಾನ ಅಂದರೆ ಫಸ್ಟ್ ಪೇಪರಲ್ಲಿ ಇಲ್ಲಿ ಅಸೈನ್ಮೆಂಟ್ನ ನಮಗೆ ಅಸೈನ್ ಮಾಡಿದ್ದಾರೆ. ಪ್ರತಿಯೊಂದು ನಾನು ಈ ರೀತಿಯೇ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಸಬ್ಜೆಕ್ಟ್ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದ್ದೀನಿ ನಾನು. ನೆಕ್ಸ್ಟ್ ಸಬ್ಜೆಕ್ಟಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿಯೇ ಇರುತ್ತೆ. ನೆಕ್ಸ್ಟು ಸ್ಟಡಿ ಲರ್ನಿಂಗ್ ಮೆಟೀರಿಯಲ್ಸ್ನ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದಂತೂ ತುಂಬ ಯೂಸ್ಫುಲ್ ಆಗಿದೆ. ಅವ್ರು ನಮಗೆ ಹಾರ್ಡ್ ಕಾಪಿ ಅಂತಂದರೆ ಪುಸ್ತಕದ ರೂಪದಲ್ಲೂ ಕೊಟ್ಟಿರ್ತಾರೆ. ಇಲ್ಲಿ ಪುಸ್ತಕ ಯಾರಿಗೆ ಲಭ್ಯ ಇರೋದಿಲ್ಲ ಅವರು ಈ ಫೋನಲ್ಲೇ ನೋಡಿ ಸ್ಟಡಿ ಮಾಡ್ಬೋದು, ಓದ್ಕೊಬೋದು. ಬಟ್ ಇಲ್ಲಿ ಕನ್ನಡ ಮೀಡಿಯಮ್ದು ಇದೆ, ಇಂಗ್ಲೀಷ್ ಮೀಡಿಯಮ್ ಎರಡೂ ಇದೆ ಫ್ರೆಂಡ್ಸ್. ಫಸ್ಟ್ ಮೇಲೆ ಕಾಣ್ತಿದೆಯಲ್ವ, ಹಿಸ್ಟ್ರಿ ಥಿಯರಿ ಆ್ಯಂಡ್ ಮೆಥಡ್ ಕೋರ್ಸ್ ಕೋಡ್ MHIH ಅಂತ ಓಪನ್ ಮಾಡ್ತಾಯಿದ್ದು ನೋಡಿ ಫ್ರೆಂಡ್ಸ್. ಇದು ಇಂಗ್ಲೀಷ್ ಮೀಡಿಯಮ್ದಾಗಿರುತ್ತೆ. ಕನ್ನಡ ಮೀಡಿಯಮ್ ಎರಡೂ ಕೂಡ ಇದೆ. ಅಂದರೆ ಪ್ರತಿಯೊಂದೂ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ಯಾವುದೇ ಸ್ಟೂಡೆಂಟ್ಸ್ಗೂ
ತೊಂದರೆ ಆಗದಿರೋ ರೀತಿಯಲ್ಲಿ ಕನ್ನಡ ಮೀಡಿಯಮ್ವರ್ಗೂ ಸಮಾನತೆ ಇದೆ ಅನ್ಬೋದು, ಇಂಗ್ಲೀಷ್ ಮೀಡಿಯಮ್ವರೆಗೂ ಸಮಾನತೆ ಇದೆ ಅನ್ಬೋದು. ಇಲ್ಲಿ ಯಾರಿಗೂ ಭೇದ ಭಾವ ಅನ್ನೋದೇ ಇಲ್ಲ ಅಂತ ಅನ್ಸುತ್ತೆ. ನನಗಂತೂ ತುಂಬ ಇಷ್ಟ ಆಗಿರುವಂಥ ವಿಷಯ ಇದು. ನೆಕ್ಸ್ಟ್ ಇದರಲ್ಲಿ ತುಂಬ 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 ಖುಷಿ ಪಡುವಂಥ ವಿಷಯ ಏನು ಅಂತಂತಂದರೆ ಇಲ್ಲಿ ಕ್ವಶನ್ ಪೇಪರ್ ಕೂಡ ಅವರೇ ಅಪ್ಲೋಡ್ ಮಾಡಿರ್ತಾರೆ ಫ್ರೆಂಡ್ಸ್. ಇದೇನಾಗುತ್ತೆ ಅಂತಂದರೆ ಫಸ್ಟ್ ಟೈಮ್ ಬರೆಯೋರಿಗೆ ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಕ್ವಶನ್ ಯಾವ ರೀತಿ ಬರ್ಬೋದು ಅನ್ನೋ ಒಂದು ಗೆಸ್ಸಿಂಗ್ ಕೂಡ ಇರೋದಿಲ್ಲ. ಅದರಲ್ಲೇ ಸಾಕಷ್ಟು ಗೊಂದಲಗಳಿರುತ್ತೆ. ಮತ್ತು ಯಾವ ರೀತಿನಪ್ಪ ಎಕ್ಸಾಮ್ನ ನಾವು ಫೇಸ್ ಮಾಡೋದು, ನಾವೆಷ್ಟೇ ಚೆನ್ನಾಗಿ ಓದ್ಬೋದು ಫ್ರೆಂಡ್ಸ್, ಎಷ್ಟೇ ತಯಾರಿಗಳನ್ನ ಮಾಡ್ಕೊಬೋದು, ಬಟ್ ಹಳೆಯ ಕ್ವಶನ್ ಪೇಪರ್ಗಳು ನೋಡಿದಾಗ ಸಿಗುವಂತಹ ಒಂದು ಗೈಡ್ಲೈನ್ಸ್ ಆಗಿರ್ಬೋದು, ಒಂದು ಸಮಾಧಾನ ಆಗ್ಬೋದು, ಡೈರೆಕ್ಟಾಗಿ ನಾವು ಎಕ್ಸಾಮ್ಗೆ ಹೋಗಿ ಕೂತ್ಕೊಂಡಾಗ ನಮಗೆ ಭಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಓಲ್ಡ್ ಕ್ವಶನ್ ಪೇಪರ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ, ಅವರು ಈ ರೀತಿ ಕ್ವಶನ್ ಕೇಳಿದ್ರೆ ನಾವು ಈ ರೀತಿ ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ರೆಗ್ಯುಲರ್ಗೆ ಹೋಗೋರವ್ರಿಗೆ ಏನು ಹೇಳಿರ್ತಾರೆ, ಟೀಚರ್ಸು ಗೈಡ್ ಮಾಡಿರ್ತಾರೆ, ಈ ರೀತಿ ಕ್ವಶನ್ಸ್ ಬರುತ್ತೆ, ನೀವು ಈ ರೀತಿ ಆನ್ಸರ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನ ಕೊಟ್ಟಿರ್ತಾರೆ. ಬಟ್ ನಾವು ಇಲ್ಲಿ ನಾವೇ ಸ್ಟಡಿ ಮಾಡೋದ್ರಿಂದ, ನಾವೇ ಓನಾಗಿ ಸ್ಟಡಿ ಮಾಡಿ ನಮ್ಮದೇ ಒಂದು ಕಾಪಿನ ಮಾಡ್ಕೋಬೇಕಾಗಿರೋದಂದರೆ ಒಂದು ಏನು ಹೇಳ್ತಾರೆ, ಒಂದು ನೋಟ್ಸ್ ಮಾಡ್ಕೋಬೇಕಾಗಿರೋದ್ರಿಂದ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಕ್ವಶನ್ ಪೇಪರ್ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ಈ ಮೆಸೇಜ್ ಅಂತ ಫ್ರೆಂಡ್ಸ್. ಇಲ್ಲಿ ಅವರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಿರುವಂಥ ಮೆಮೋಗಳನ್ನಾಗಿರ್ಬೋದು ಅಥವಾ ಇನ್ಫಾರ್ಮೇಷನ್ ಆಗಿರ್ಬೋದು ಇಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟು ಕ್ವಿಜ್ಲೆಟ್ ಅಂತಂದರೆ ಇದು ಅಂದರೆ ಸಾಕಷ್ಟು ಆಪ್ಷನ್ ಇದೆ, ಬಟ್ ಇನ್ನೂ ಅದು ಯಾವುದು ತೋರಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತಲೂ ನಾವು ಮುಂದೆ ಬರ್ತಾ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ನನಗೆ ಎಷ್ಟು ವಿಷಯಗಳು ಗೊತ್ತೋ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಿದ್ದೀನಿ. ನನಗೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇಲ್ಲ, ನಾನು ತಿಳ್ಕೊಂಡು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಹೊಸದಾಗಿ ಸೇರಿರೋದ್ರಿಂದ ನನಗೂ ಸಾಕಷ್ಟು ಗೊಂದಲಗಳಿದೆ. ಈ ರೀತಿ ಗೊಂದಲಗಳಿದ್ದಾಗ ನಾವು ಯಾವ ಬ್ರ್ಯಾಂಚಲ್ಲಿ ಸೇರ್ಕೊಂಡಿರ್ತಾರೆ ಅವರ ಕಾಂಟ್ಯಾಕ್ಟ್ ಲಿಸ್ಟ್ ಇರುತ್ತೆ, ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತಲ್ಲ ಫ್ರೆಂಡ್ಸ್, ಅವ್ರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ನಾನು ತಿಳ್ಕೊಂಡು ಇನ್ಫಾರ್ಮೇಷನ್ನ ನನ್ನ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವರು ಕೂಡ ಅಷ್ಟೇ, ನಾವು ಯಾವಾಗಾದರೂ ಕಾಲ್ ಮಾಡಲಿ ಇನ್ಫಾರ್ಮೇಷನ್ನ ತುಂಬ ಚೆನ್ನಾಗಿ ಹೇಳ್ತಾರೆ. ಆ ಥರ ಸ್ಟಾಫ್ಸ್ ಇರೋದು ತುಂಬ ಒಂದು ಅದೃಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಯಾವಾಗಾದರೂ ಕಾಲ್ ಮಾಡಿ, ಸರ್ ಈ ಥರ ಏನು ಅರ್ಥ ಆಗಿಲ್ಲ ಸರ್, ಈ ಥರ ಏನು ಮಾಡಬೇಕು ಸರ್ ಅಂತ ಕೇಳಿದಾಗ ಪ್ರತಿಯೊಂದು ಅವರು ಡೀಟೇಲಾಗಿ ಹೇಳ್ತಾರೆ ಫ್ರೆಂಡ್ಸ್. ಇದು KSOU ಆ್ಯಪ್ ಆಗಿತ್ತು. ಇದರೆಲ್ಲ ಇನ್ಫಾರ್ಮೇಷನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರು ಅಡ್ಮಿಷನ್ ಆಗಿರ್ತಾರೋ ಅವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಇದೊಂದು ನಾಲೆಜ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ಅಡ್ಮಿಷನ್ ಆಗಿರೋರೇ ತಿಳ್ಕೊಬೇಕು ಅಂತಲ್ಲ, ಇದನ್ನು ತಿಳ್ಕೊಳ್ಳೋದ್ರಿಂದ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದನ್ನ ಸಜೆಸ್ಟ್ ಮಾಡ್ಬೋದು, ಅಥವಾ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಈ ರೀತಿ ಒಂದು ಆಪ್ಷನ್ ಇದೆ ಅಂತ ಕೂಡ ನಾವು ಹೇಳಿ ಅವ್ರಿಗೊಂದು ಗೈಡೆನ್ಸ್ ಕೊಡ್ಬೋದು. ಎಷ್ಟೋ ಜನಕ್ಕೆ ಗೈಡೆನ್ಸೇ ಇರೋದಿಲ್ಲ ಫ್ರೆಂಡ್ಸ್, ಮಾರ್ಗದರ್ಶನ ಇರೋದಿಲ್ಲ. ಅದರಿಂದ ಅವರು ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿ ನಮ್ಮ ಕೈಲಿ ಆಗಿರುವಂಥ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.